ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೇಗಿದ್ದಾರೆ ಎಲ್ಲರೂ? ಸೊ ನಾವು ಇವತ್ತು ಭೂ ಹರನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ದೇವೆ. ಸೊ ಇಲ್ಲಿಯ ನೇಚರ್ ಬ್ಲಿಮ್ಸ್ ತೋರಿಸ್ತೀನಿ ನೋಡಿ ಹೇಗಿದೆ. ನಾವು ಯಾವುದೇ ಹಿಸ್ಟಾರಿಕಲ್ ಪ್ಲೇಸ್ಗೆ ಹೋದ್ರು ನೀಟಾಗಿ ಕ್ಲೀನಾಗಿಡಬೇಕು. ಎಕ್ಸಾಂಪಲ್ ನಾನು ಹೋಗ್ತಿರೋ ಪಾತ್ ವೇಲಿ ನೋಡಿ ಇಷ್ಟೆಲ್ಲ ಪ್ಲಾಸ್ಟಿಕ್ ವೇಸ್ಟ್ ಇದೆ. ವೇಸ್ಟ್ ಬಂದೇ ಬರುತ್ತೆ, ಜಿಲ್ಲೇಟ್ ಆಗುತ್ತೆ. ಅದನ್ನೆಲ್ಲ ಒಂದು ಕಡೆ ಹೋಗಿ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕೊಂಡು ಸಪ್ರೇಟಾಗಿ ಡಿಸ್ಪೋಸ್ ಮಾಡೋದು ಹೆಂಗಿರುತ್ತೆ, ಈ ಥರ ಬಿಸಾಕೋದು ಹೆಂಗಿರುತ್ತೆ. ಮತ್ತು ಇದೆಲ್ಲ ಡಿಕಂಪೋಸ್ ಆಗಲ್ಲ ಓವರ್ ಅ ಪೀರಿಯಡ್ ಆಫ್ ಟೈಮ್. ಡಿಕಂಪೋಸ್ ಮೆಟೀರಿಯಲ್ನ ಹಾಕಿ ಏನು ತೊಂದರೆ ಇಲ್ಲ. ಈ ಥರ ಎಲ್ಲ ಇದು ಮಾಡಬಾರ್ದು ನೋಡಿ. ಇದೆ ಎಲ್ಲ ಹಿಸ್ಟಾರಿಕಲ್ ಪ್ಲೇಸ್ಗೆ ಹೋದ್ರು ಇದೊಂದು ಪ್ರಾಬ್ಲಮ್. ಆ ಸ್ಟೋನ್ ಕಟ್ ಮಾಡೋಕ್ಕೆ ಬ್ಲೇಡ್ ಯೂಸ್ ಮಾಡ್ತಿಲ್ಲ, ನ್ಯೂ ಟೆಕ್ನಾಲಜಿ ವಾಟರ್ ಥ್ರೂ ಪ್ರೆಷರಿಂದ ಕಟ್ ಮಾಡ್ತಾರೆ ನೋಡಿ. ಅದು ಕಾಣಿಸ್ತಿದ್ಯಾ? ವಾಟರ್ದು PSI ಜಾಸ್ತಿ ಮಾಡಿದ್ರೆ ಅದಕ್ಕಿಂತ ಶಾರ್ಪ್ ಬ್ಲೇಡ್ ಯಾವುದೂ ಇಲ್ಲ ನೋಡಿ. ವಾಟರ್ದು ಪವರ್, ಹೈಡ್ರಾಲಜಿ ಹೈಡ್ರಾಲಜಿ. ಚಿಕ್ಕ ವಯಸ್ಸಲ್ಲಿ ಇವೆಲ್ಲ ಆಟ ಮಾಡ್ತಿದ್ರ, ನಾನಂತೂ ಹೆವಿ ಆಟ ಮಾಡ್ತಿದ್ದೆ. ನನಗೆ ಏನು ಇಷ್ಟ ಇದ್ದರೂ ಇಲ್ಲ ಅಂದರೂ ನಂಗೆ JCB ಬೇಕು ನೋಡಿ. ಇಲ್ಲಿದೆ ತುಂಬ ಇಷ್ಟ ಗೈಸ್, ಏನೋ ಗೊತ್ತಿಲ್ಲ, JCB ಅಂದರೆ ತುಂಬ ಇಷ್ಟಪಡ್ತಿದೆ. ಬೋಲ್ಡರ್ಸ್ ಇದೆ ಅಂದರೆ ಲೆಕ್ಕನೇ ಇಲ್ಲ. 360 ತಿರುಗಿದ್ರು ಬರೀ ಬೋಲ್ಡರ್ಸೇ ಕಾಣಿಸ್ತಾ ಇತ್ತು ನೋಡಿ. ಇದೆಲ್ಲ ನೋಡಿ ಎಷ್ಟೈತೆ. You just imagine how much of this has been spent to this temple. Just see the architect, guys. But guys, ನಾನು ಎಲ್ಲೇ ಹೋದ್ರು I feel the architect, I feel the vibes, I feel the nature guys, always. ಎಲಿಮೆಂಟ್ಸ್ ಏನಂದರೆ ಲೈಕ್ ಈ ಥರ ಎಲ್ಲ ಸ್ಟೋನಲ್ಲಿ ಮನೆ ಕಟ್ಟರೆ ಇನ್ ಫ್ಯೂಚರ್ ಅವ್ರ ಮನೆ ಕಟ್ಟಕ್ಕೆ ಸಕ್ಸಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಲೈಕ್ ಇಲ್ಲೆಲ್ಲ ಈ ಥರ ಕಟ್ತಾರೆ ಸ್ಟೋನಲ್ಲಿ, ಬ್ರಿಕ್ಕಲ್ಲಿ. ಜಸ್ಟ್ ಸಿ ಹೌ ಅಮೇಜಿಂಗ್ ಆರ್ಕಿಟೆಕ್ಟ್ ದಿಸ್ ಇಸ್. ಈ ಪಿಲ್ಲರ್ ನೋಡಿ ಗೈಸ್, ಡಿಸೈನ್ ನೋಡಿ ಪಿಲ್ಲರ್ ಹೇಗಿದೆ. ಗೈಸ್ ಇಲ್ಲೊಬ್ರು ಅಜ್ಜಿನ ನೋಡಿದೆ, ಲುಕ್ ಅಟ್ ಹರ್. ಇದನ್ನೇ ಭಕ್ತಿ ಅನ್ನೋದು ಗೈಸ್. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್, ಜೈ ಶ್ರೀರಾಮ್.